ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು polaliskitchen. ಮಾವಿನ ಹಣ್ಣಿನ ಇನ್ನೊಂದು ಡೆಲಿಕೆಸಿ ಆಂಪಾಪಡ್ ರೆಸಿಪಿಯನ್ನು ಮಾಡೋಣ. ಕರಾವಳಿ ಅಥವಾ ಮಲೆನಾಡಿನಲ್ಲಿ ಇದನ್ನು ಮಾಂಬಳ ಅಂತ ಹೇಳ್ತಾರೆ. ಇದನ್ನು ಮಾಡುವ ರೀತಿಯು ಸ್ವಲ್ಪ ಬೇರೆ ಇದೆ. ಕಾಡು ಮಾವಿನ ಹಣ್ಣಿನ ಪಲ್ಪನ್ನು ತೆಗೆದು ಬಿಸಿ ಮಾಡದೆ ಹಸಿಯಾಗಿಯೇ ಒಂದು ಶೀಟ್ ಮೇಲೆ ಒಣಗಿಸೋದು. ಹಿಂದಿನ ದಿವಸ ಒಣಗಿಸಿರುವ ಲೇಯರ್ ಮೇಲೆ ಫ್ರೆಶ್ ಪಲ್ಪನ್ನು ಹಾಕಿ ಮತ್ತೆ ಒಣಗಿಸೋದು. ಇದೇ ಥರ 7 ರಿಂದ 8 ದಿವಸ ಪಲ್ಪನ್ನು ಹಾಕಿ ಒಣಗಿಸಿ ಶೇಖರಣೆ ಮಾಡ್ತಾರೆ. ಆದರೆ ಇವತ್ತು ಉತ್ತರ ಭಾರತದಲ್ಲಿ ಮಾಡುವ ಮೆಥಡ್ನಲ್ಲಿ ಆಂಪಾಪಡ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಮಾವಿನ ಹಣ್ಣಿನಿಂದ ಆಂಪಾಪಡನ್ನು ಮಾಡ್ತಾ ಇದ್ದೀನಿ. ಯಾವುದೇ ವೆರೈಟಿ ಮಾವಿನ ಹಣ್ಣಿನಿಂದ ಇದನ್ನು ಮಾಡ್ಬೋದು. ಸಿಪ್ಪೆ ತೆಗೆದು ಇದನ್ನು ಕಟ್ ಮಾಡಬೇಕು. ಅಂದರೆ ಪೂರ್ತಿ ಪಲ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ. ಒಟ್ಟು 3.5 ಕಪ್ ಮಾವಿನ ಹಣ್ಣಿನ ಪಲ್ಪ್ ಇದೆ. ನಾನು ಅರ್ಧ ಕಪ್ ಸಕ್ಕರೆಯನ್ನು ಮಾವಿನ ಹಣ್ಣಿನ ಪಲ್ಪ್ ಜೊತೆ ಹಾಕಿ ನುಣ್ಣಗೆ ನೀರನ್ನು ಸೇರಿಸದೆ ಅರ್ಕೊಳ್ತಾ ಇದ್ದೀನಿ. ಹೀಗೆ ಅರ್ದಿರುವ ಮಿಶ್ರಣವನ್ನು ಜಾಲರಿಗೆ ಹಾಕಿ ಶೋಧಿಸ್ಕೊಳ್ಳಿ. ಈ ಸ್ಟೆಪ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾರಿನ ಅಂಶ ಇರುವ ಮಾವಿನ ಹಣ್ಣಾದರೆ ಮಾಡಬೇಕಾಗತ್ತೆ. ಪೂರ್ತಿಯಾಗಿ ಮಾವಿನ ಹಣ್ಣಿನ ರಸವನ್ನು ಶೋಧಿಸಿ ಬಾಣಲೆಗೆ ಹಾಕ್ಕೊಂಡಾಯಿತು. ಇನ್ನು ಸ್ಟವ್ ಮೇಲೆ ಇಟ್ಟು 15 ನಿಮಿಷದವರೆಗೂ ಕೈ ಬಿಡದೆ ಮೊಗಚ್ತಾ ಇರಬೇಕು. ನೋಡಿ, 5 ನಿಮಿಷ ಬಿಸಿ ಮಾಡಿದಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಚೆನ್ನಾಗಿ ಕುದಿಯೋದಕ್ಕೂ ಶುರುವಾಗಿದೆ. ಇನ್ನು ಕೈ ಬಿಡದೆ ಮೊಗಚ್ತಾ ಇರಬೇಕು. 10 ನಿಮಿಷ ಮೊಗಚಿದಾಗ ಮಿಶ್ರಣ ಈ ರೀತಿಯಾಗಿ ಬಂದಿದೆ. ಅಂದರೆ ಕಲರ್ ಚೇಂಜ್ ಆಗಿ ಮಿಶ್ರಣ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ. ಇನ್ನು ಅರ್ಧ ಕಡಿ ನಿಂಬೆ ರಸವನ್ನು ಹಿಂಡಿ ಮಿಕ್ಸ್ ಮಾಡಿ. ಪುನಃ 5 ನಿಮಿಷ ಮೊಗಚಿದಾಗ ಇನ್ನೂ ಸ್ವಲ್ಪ ಮಿಶ್ರಣ ಗಟ್ಟಿ ಆಗ್ತಾ ಬಂತು. ಅಂದರೆ ಒಂದು ಅಂಟು ಪಾಕಕ್ಕೆ ಬಂದಿದೆ. ಇಷ್ಟ ಆದರೆ ಸಾಕು. ತುಂಬ ದಿವಸ ಸ್ಟೋರ್ ಮಾಡೋದು ಬೇಡ ಅಂತ ಇದ್ದರೆ ಒಟ್ಟು 10 ನಿಮಿಷ ಮೊಗಚಿ ನಿಂಬೆ ರಸ ಹಿಂಡಿ ಸ್ಟವ್ ಆಫ್ ಮಾಡ್ಬೋದು. ಹೀಗೆ ಅಂಟು ಪಾಕ ಮಾಡಿದರೆ 1 ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು. ವಿಡಿಯೋದಲ್ಲಿ ನೋಡ್ತಿರ್ಬೋದು, ಅಂಟು ಪಾಕ ಬಂದಿದೆ. ಇನ್ನು ಸ್ಟವನ್ನು ಆರಿಸಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರಿ ಮಿಶ್ರಣವನ್ನು ಹಾಕಿ. ಮಿಶ್ರಣವನ್ನು ತಟ್ಟೆಗೆ ಹಾಕಿದ ನಂತರ ಸ್ಪೂನ್ ಸಹಾಯದಿಂದ ತಟ್ಟೆ ಪೂರ್ತಿ ಹರಡಿ. ತುಂಬ ತೆಳುವಾಗಿ ಹರಡೋದು ಬೇಡ, ಸ್ವಲ್ಪ ದಪ್ಪಗೆನೆ ಸ್ಪ್ರೆಡ್ ಮಾಡಿ. ಈ ಥರ ಲೆವೆಲ್ ಮಾಡೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಹೀಗೆ 2 ತಟ್ಟೆಗಳಲ್ಲಿ ಸ್ಪ್ರೆಡ್ ಮಾಡ್ಕೊಂಡಾಯಿತು. ಇನ್ನು ಒಣಗಿಸೋದಕ್ಕೆ ಬಿಸಿಲಿನಲ್ಲಿ ಇಡಬೇಕು. ಈ ಥರ ಮೇಲಿಂದ ಕಾಟನ್ ಬಟ್ಟೆ ಹಾಕಿ ಒಣಗಿಸೋದ್ರಿಂದ ಧೂಳು ಅಥವಾ ಇನ್ನಿತರ ಕಲ್ಮಶಗಳು ಬರದಂತೆ ತಡಿಬೋದು. ನನಗೆ 1 ದಿವಸದ ಬಿಸಿಲಿಗೆ ಇದು ಚೆನ್ನಾಗಿ ಒಣಗಿ ಸಿಕ್ಕಿದೆ. ಕೆಲವೊಮ್ಮೆ 2 ರಿಂದ 3 ದಿವಸದ ಬಿಸಿಲು ಕೂಡ ಒಣಗೋದಕ್ಕೆ ಬೇಕಾಗತ್ತೆ. ಮುಟ್ಟಿದಾಗ ಅಂದ್ಕೋಬಾರ್ದು, ಅಲ್ಲಿ ತನಕ ಒಣಗಿಸಬೇಕು. ಇನ್ನು ಇದನ್ನು ತಟ್ಟೆಯಿಂದ ನಿಧಾನಕ್ಕೆ ತೆಗೀರಿ. ನೋಡಿ, ಒಂಚೂರು ಅಂಟದೆ ನೀಟಾಗಿ ಬರ್ತಿದೆ. ತಟ್ಟೆಗೆ ತುಪ್ಪ ಹಾಕಿದ್ರಿಂದ ಒಂಚೂರು ಅಂಟ್ತಿಲ್ಲ, ನೀಟಾಗಿ ತೆಗೆಯೋದಕ್ಕೆ ಸಹ ಆಗ್ತಿದೆ. ನಾನಿಲ್ಲಿ ನಿಂಬೆ ರಸ ಹಾಕಿದ್ರಿಂದ ಅದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. ನೋಡಿ, ಒಳ್ಳೆಯ ಶೈನಿಂಗ್ ಕೂಡ ಬಂದಿದೆ. ತೀರಾ ದಪ್ಪನೂ ಇಲ್ಲ, ಹಾಗಂತ ತೆಳುವಾಗಿಯೂ ಇಲ್ಲ. ಇನ್ನು ನಿಮಗೆ ಬೇಕಾದ ಶೇಪ್ನಲ್ಲಿ ಇದನ್ನು ಕಟ್ ಮಾಡಿ ಸ್ಟೋರ್ ಮಾಡ್ಬೋದು. ಇವತ್ತಿನ ಆಂಪಾಪಡ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇನ್ನೂ ಇಷ್ಟ ಆದರೆ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್.